ವಿಜ್ಞಾನ ತರಗತಿಗಳು @VSR ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ವಿಡಿಯೋ ನೋಡೋಕ್ಕೂ ಮುಂಚೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಲೈಕ್ಗಳು ಉತ್ತಮ ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೇರಣೆ ನೀಡುತ್ತವೆ. ಲೈಕ್ ಮಾಡ್ತೀರಾ ತಾನೇ? ಡಿಸ್ಕ್ರಿಪ್ಷನ್ನಲ್ಲಿ ಈ ವಿಡಿಯೋಗೆ ಸಂಬಂಧಪಟ್ಟ ಮಾಹಿತಿ ಇದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ನಾವು ಪ್ರತಿದಿನ ಎಷ್ಟೊಂದು ಸದ್ದುಗಳನ್ನ ಕೇಳ್ತಾನೆ ಇರ್ತೀವಿ ಅಲ್ವಾ? ಸಂಗೀತ, ಮಾತುಕತೆ, ಗಾಡಿಗಳ ಶಬ್ದ ಹೀಗೆ. ಆದ್ರೆ ಈ ಶಬ್ದ ಅಂದ್ರೆ ನಿಜವಾಗ್ಲೂ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಬಹುಶಃ ಇಲ್ಲ. ಸರಿ, ಬನ್ನಿ ಇವತ್ತು ಅದರ ಬಗ್ಗೆನೇ ಮಾತಾಡೋಣ. ಶಬ್ದದ ಹಿಂದಿರೋ ಆ ಅದ್ಭುತ ವಿಜ್ಞಾನವನ್ನ ಏಕ್ದಂ ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ನಮ್ಮ ಈ ಪಯಣದಲ್ಲಿ ನಾವು ಮುಖ್ಯವಾಗಿ 5 ವಿಷಯಗಳನ್ನ ತಿಳ್ಕೊಳ್ತೀವಿ. ಮೊದ್ಲಿಗೆ ಶಬ್ದ ಅಂದ್ರೆ ಏನು ಅನ್ನೋ ಮೂಲಭೂತ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಆಮೇಲೆ ಅದು ಹುಟ್ಟಿದ ಜಾಗದಿಂದ ನಮ್ಮವರೆಗೂ ಹೇಗೆ ಪ್ರಯಾಣ ಮಾಡುತ್ತೆ ಅಂತ ನೋಡೋಣ. ಅದಾದ್ಮೇಲೆ ಪ್ರತಿಯೊಂದು ಸೌಂಡ್ ಯಾಕೆ ಬೇರೆ ಬೇರೆ ರೀತಿ ಕೇಳಿಸ್ತೆ, ಅದರ ಗುಣಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಆಮೇಲೆ ನಾವಿದನ್ನ ಹೇಗೆ ಕೇಳಿಸ್ಕೊಳ್ತೀವಿ ಅನ್ನೋ ಬಯಾಲಜಿ ಬಗ್ಗೆ ಮಾತಾಡೋಣ. ಕೊನೆಗೆ ನಮ್ಮ ಜಗತ್ತಿನಲ್ಲಿ ಸೌಂಡ್ಗೆ ಯಾಕಿಷ್ಟು ಮಹತ್ವ ಅನ್ನೋದನ್ನ ಚರ್ಚೆ ಮಾಡೋಣ. ಶುರು ಮಾಡೋಣ ಅಲ್ವಾ? ಹಾಗಾದ್ರೆ ಬನ್ನಿ ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ. ಶಬ್ದ ಅಂದ್ರೆ ಏನು? ನಾವು ಕೇಳೋ ಪ್ರತಿಯೊಂದು ಸದ್ದಿನ ಮೂಲ ಯಾವುದು? ಈ ಬೇಸಿಕ್ ಪ್ರಶ್ನೆಯಿಂದನೇ ಶುರು ಮಾಡೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಶಬ್ದ ಅನ್ನೋದು ನಿಜವಾಗ್ಲೂ ಏನು? ಅದು ಸುಮ್ನೆ ನಮ್ಮ ಕಿವಿಗೆ ಆಗೋ ಒಂದು ಫೀಲಿಂಗಾ, ಅಥವಾ ಅದಕ್ಕೆ ನಿಜವಾದ ಭೌತಿಕವಾದ ಅಸ್ತಿತ್ವ ಇದೆಯಾ? ಇದು ಬರೀ ಒಂದು ಅನುಭವನ, ಅಥವಾ ಅದಕ್ಕಿಂತ ಹೆಚ್ಚೇನಾದರೂ ಇದೆಯಾ? ವಿಜ್ಞಾನದ ಪ್ರಕಾರ ಶಬ್ದ ಅನ್ನೋದು ಒಂದು ರೀತಿಯ ಶಕ್ತಿಯಷ್ಟೇ. ಯಾವುದಾದ್ರೂ ಒಂದು ವಸ್ತು ತುಂಬಾನೇ ವೇಗವಾಗಿ ಹಿಂದೆ ಮುಂದೆ ಚಲಿಸಿದಾಗ, ಅಂದ್ರೆ ವೈಬ್ರೇಟ್ ಆದಾಗ, ಈ ಶಕ್ತಿ ಹುಟ್ಕೊಳ್ಳುತ್ತೆ. ಈ ವೈಬ್ರೇಷನ್ ಇದೆಯಲ್ಲ, ಇದು ತನ್ನ ಸುತ್ತಮುತ್ತ ಇರೋ ಗಾಳಿಯ ಕಣಗಳನ್ನ ತಳ್ಳುತ್ತೆ. ಇದು ಒಂದು ಚೈನ್ ರಿಯಾಕ್ಷನ್ ತರ. ಅಂದ್ರೆ ಕೆರೆಗೆ ಕಲ್ಲು ಹಾಕಿದಾಗ ಅಲೆಗಳು ಎದ್ದೇಳ್ತಲ್ಲ, ಠೀಕ್ ಅದೇ ರೀತಿ. ಇದನ್ನೇ ನಾವು ಪ್ರೆಷರ್ ವೇವ್ಸ್ ಅಥವಾ ಒತ್ತಡದ ಅಲೆಗಳು ಅಂತ ಕರೆಯೋದು. ಸೊ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ವೈಬ್ರೇಷನ್ ಇಲ್ದೆ ಸೌಂಡ್ ಇಲ್ಲ ಅಷ್ಟೇ. ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ಒಂದು ಗಿಟಾರ್ ತಂತಿಯನ್ನ ತೆಗೆದುಕೊಳ್ಳಿ. ಅದನ್ನ ಮೀಟಿದಾಗ ಏನಾಗುತ್ತೆ? ಅದು ಫಾಸ್ಟ್ ಆಗಿ ಅಲುಗಾಡುತ್ತೆ, ಅಂದ್ರೆ ವೈಬ್ರೇಟ್ ಆಗುತ್ತೆ. ಆ ವೈಬ್ರೇಷನ್ ಇದೆಯಲ್ಲ, ಅದೇ ಶಬ್ದದ ಹುಟ್ಟು. ಅದೇ ನಮ್ಗೆ ಸಂಗೀತವಾಗಿ ಕೇಳಿಸೋದು. ಸರಿ, ಶಬ್ದ ಹುಟ್ಟೋದು ವೈಬ್ರೇಷನಿಂದ ಅಂತ ಗೊತ್ತಾಯ್ತು. ಆದ್ರೆ ಆ ಗಿಟಾರ್ ತಂತಿಯಿಂದ ಬಂದ ಸೌಂಡ್ ನಮ್ಮ ಕಿವಿಗೆ ಹೇಗ್ ಬಂದು ತಲುಪುತ್ತೆ? ಬನ್ನಿ ಈಗ ಶಬ್ದದ ಪ್ರಯಾಣದ ಬಗ್ಗೆ ತಿಳ್ಕೊಳ್ಳೋಣ. ಸೈನ್ಸ್ ಫಿಕ್ಷನ್ ಸಿನಿಮಾಗಳಲ್ಲಿ ಒಂದು ಫೇಮಸ್ ಡೈಲಾಗ್ ಇರುತ್ತೆ, ಬಾಹ್ಯಾಕಾಶದ ನಿರ್ವಾತದಲ್ಲಿ ನೀವು ಕಿರಿಚಿದ್ರೂ ಯಾರಿಗೂ ಕೇಳಿಸಲ್ಲ ಅಂತ. ಇದು ಸುಮ್ನೆ ಡೈಲಾಗ್ ಅಲ್ಲ, ಇದು ಪಕ್ಕಾ ಸೈನ್ಸ್. ಯಾಕಂದ್ರೆ ಶಬ್ದ ಪ್ರಯಾಣ ಮಾಡೋಕೆ ಅದಕ್ಕೊಂದು ಮೀಡಿಯಂ ಬೇಕು, ಅಂದ್ರೆ ಗಾಳಿ, ನೀರು ಅಥವಾ ಯಾವುದೇ ಘನವಸ್ತು. ಸ್ಪೇಸ್ನಲ್ಲಿರೋ ನಿರ್ವಾತದಲ್ಲಿ ಏನೂ ಇರೋದಿಲ್ಲ, ತಳ್ಳೋದಿಕ್ಕೆ ಯಾವುದೇ ಕಣಗಳೇ ಇರಲ್ಲ. ಹಾಗಾಗಿ ಶಬ್ದದ ಅಲೆಗಳು ಹುಟ್ಟೋದೇ ಇಲ್ಲ, ಅದು ಅಲ್ಲೇ ಸತ್ತೋಗುತ್ತೆ. ಹಾಗಾದ್ರೆ ಈ ಮೀಡಿಯಂನಲ್ಲಿ ಸೌಂಡ್ ಹೇಗೆ ಚಲಿಸುತ್ತೆ? ಇದನ್ನ ಡೊಮಿನೋಗಳ ಒಂದು ಸಾಲಿನ ತರ ಕಲ್ಪನೆ ಮಾಡ್ಕೊಳ್ಳಿ. ಒಂದು ವೈಬ್ರೇಟ್ ಆಗ್ತಿರೋ ವಸ್ತು ಮೊದಲನೇ ಡೊಮಿನೋನ, ಅಂದ್ರೆ ತನ್ನ ಪಕ್ಕದಲ್ಲಿರೋ ಗಾಳಿಯ ಕಣವನ್ನ ತಳ್ಳುತ್ತೆ. ಆ ಕಣ ಅದರ ಮುಂದಿನ ಕಣವನ್ನ ತಳ್ಳುತ್ತೆ. ಹೀಗೆ ಈ ತಳ್ಳಾಟದ ಸರಣಿ ಮುಂದುವರಿಯುತ್ತೇ ಇರುತ್ತೆ. ಈ ಡೊಮಿನೋ ಎಫೆಕ್ಟ್ ಇದೆಯಲ್ಲ, ಅದೇ ಶಬ್ದದ ಅಲೆಯಾಗಿ ನಮ್ಮ ಕಿವಿಯನ್ನ ತಲುಪೋದು. ಇಲ್ನೋಡಿ, ಇದೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ. ಶಬ್ದದ ವೇಗ ಇದೆಯಲ್ಲ, ಅದು ಯಾವ ಮಾಧ್ಯಮದಲ್ಲಿ ಹೋಗ್ತಿದೆ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ. ಘನವಸ್ತುಗಳಲ್ಲಿ ಅಂದ್ರೆ ಸಾಲಿಡ್ಸ್ ಅಲ್ಲಿ ಕಣಗಳು ತುಂಬಾನೇ ಹತ್ರ ಇರೋದ್ರಿಂದ ಶಬ್ದ ಸೂಪರ್ ಫಾಸ್ಟಾಗಿ ಹೋಗುತ್ತೆ. ಅದಕ್ಕೆ ಅಲ್ವಾ ರೈಲ್ವೆ ಹಳಿ ಮೇಲೆ ಕಿವಿ ಇಟ್ರೆ ತುಂಬಾ ದೂರದಲ್ಲಿರೋ ಟ್ರೈನ್ ಸೌಂಡ್ ಕೂಡ ಕೇಳಿಸುತ್ತೆ. ಲಿಕ್ವಿಡ್ಸ್ ಅಂದ್ರೆ ದ್ರವಗಳಲ್ಲಿ ಸ್ವಲ್ಪ ಸ್ಲೋ. ಇನ್ನು ಗಾಳಿಯಂತಹ ಗ್ಯಾಸಸ್ ಅಲ್ಲಿ ಕಣಗಳು ತುಂಬಾ ದೂರ ಇರೋದ್ರಿಂದ ಶಬ್ದ ಎಲ್ಲಕ್ಕಿಂತ ನಿಧಾನವಾಗಿ ಚಲಿಸುತ್ತೆ. ಇಂಟ್ರೆಸ್ಟಿಂಗ್ ಅಲ್ವಾ? ಸರಿ, ಬನ್ನಿ ಮುಂದಿನ ವಿಭಾಗಕ್ಕೆ ಹೋಗೋಣ. ಎಲ್ಲಾ ಶಬ್ದಗಳು ಒಂದೇ ರೀತಿ ಇರಲ್ಲ ಅನ್ನೋದು ನಮಗೆ ಗೊತ್ತೇ ಇದೆ. ಒಂದು ಕೊಳಲಿನ ಸದ್ದಿಗೂ ಒಂದು ತುತ್ತೂರಿಯ ಸದ್ದಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಹಾಗಾದ್ರೆ ಈ ವ್ಯತ್ಯಾಸಗಳಿಗೆ ಕಾರಣವಾದ್ರೂ ಏನು? ನಾವು ಶಬ್ದವನ್ನ ಮುಖ್ಯವಾಗಿ 2 ರೀತಿಗಳಲ್ಲಿ ಗ್ರಹಿಸ್ತೇವೆ. ಒಂದು ಪಿಚ್, ಅಂದ್ರೆ ಒಂದು ಸೌಂಡ್ ಎಷ್ಟು ಕೀರಲು ಅಥವಾ ಗಡುಸು ಆಗಿದೆ ಅನ್ನೋದು. ಒಂದು ಹಕ್ಕಿ ಚಿಲಿಪಿಲಿ ಅನ್ನೋದು ಹೈ ಪಿಚ್, ಆದ್ರೆ ಒಂದು ಸಿಂಹದ ಗರ್ಜನೆ ಲೋ ಪಿಚ್. ಎರಡನೇದು ಲೌಡ್ನೆಸ್, ಅಂದ್ರೆ ಎಷ್ಟು ಗಟ್ಟಿಯಾಗಿದೆ ಅನ್ನೋದು. ಇದು ಸಿಂಪಲ್, ಒಂದು ಪಿಸುಮಾತು ಕಡಿಮೆ ಲೌಡ್ನೆಸ್, ಒಂದು ಕಿರುಚಾಟ ಜಾಸ್ತಿ ಲೌಡ್ನೆಸ್. ನಾವು ಅನುಭವಿಸೋ ಈ ಪಿಚ್ಚು ಮತ್ತು ಲೌಡ್ನೆಸ್ ಹಿಂದೆಯೂ ಕೂಡ ಒಂದು ನಿಖರವಾದ ವಿಜ್ಞಾನ ಇದೆ. ಸೈಂಟಿಸ್ಟ್ಗಳಿದನ್ನ ಅಳಿಯೋಕೆ ಬೇರೆ ಪದಗಳನ್ನ ಬಳಸ್ತಾರೆ.
ಪಿಚ್ನ ಸೈಂಟಿಫಿಕ್ ಹೆಸರು ಫ್ರೀಕ್ವೆನ್ಸಿ ಅಥವಾ ಆವೃತ್ತಿ. ಅದೇ ರೀತಿ ಲೌಡ್ನೆಸ್ನ ಸೈಂಟಿಫಿಕ್ ಅಳತೆ ಆಂಪ್ಲಿಟ್ಯೂಡ್. ಬನ್ನಿ ಇವುಗಳ ಅರ್ಥ ಏನು ಅಂತಾನೂ ನೋಡ್ಬಿಡೋಣ. ಫ್ರೀಕ್ವೆನ್ಸಿ ಅಂದ್ರೆ ಏನಲ್ಲ, 1 ಸೆಕೆಂಡಿಗೆ ಎಷ್ಟು ಸಾರಿ ವೈಬ್ರೇಷನ್ ಆಗತ್ತೆ ಅನ್ನೋ ಲೆಕ್ಕ. ಇದನ್ನ ಹರ್ಟ್ಸ್ ಅಂದ್ರೆ HZ ಅನ್ನೋ ಯೂನಿಟ್ನಲ್ಲಿ ಅಳೆತಾರೆ. ಫ್ರೀಕ್ವೆನ್ಸಿ ಜಾಸ್ತಿ ಆದ ಹಾಗೆ ಶಬ್ದದ ಪಿಚ್ ಕೂಡ ಜಾಸ್ತಿ ಆಗತ್ತೆ, ಅಂದ್ರೆ ಸೌಂಡ್ ಹೆಚ್ಚು ಕೀರಲಾಗಿ ಕೇಳಿಸುತ್ತೆ. ಇನ್ನು ಆಂಪ್ಲಿಟ್ಯೂಡ್ ಅಂದ್ರೆ ಶಬ್ದದ ಅಲೆಯ ಎತ್ತರ ಅಥವಾ ಅದರ ಶಕ್ತಿ ಅಂತ ಹೇಳ್ಬೋದು. ಆ ಅಲೆ ಎಷ್ಟು ಎತ್ತರ ಇರುತ್ತೋ ಅಂದ್ರೆ ಆಂಪ್ಲಿಟ್ಯೂಡ್ ಎಷ್ಟು ಜಾಸ್ತಿ ಇರುತ್ತೋ ಸೌಂಡ್ ಅಷ್ಟು ಗಟ್ಟಿಯಾಗಿ ಕೇಳಿಸುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಜಾಸ್ತಿ ಶಕ್ತಿ ಜಾಸ್ತಿ ಸದ್ದು. ಇಲ್ಲಿಯವರೆಗೂ ನಾವು ಶಬ್ದದ ಫಿಸಿಕ್ಸ್ ಬಗ್ಗೆ ಮಾತಾಡಿದ್ವಿ. ಈಗ ಈ ಶಬ್ದದ ಅಲೆಗಳನ್ನ ನಮ್ಮ ಶರೀರ ಹೇಗೆ ಅರ್ಥ ಮಾಡಿಕೊಳ್ಳುತ್ತೆ ಅಂತ ನೋಡೋಣ. ನಾವು ಕೇಳುವ ಈ ಜೈವಿಕ ಪ್ರಕ್ರಿಯೆ ನಡೆಯೋದು ಹೇಗೆ? ನಮ್ಮ ಕಿವಿ ಇದೆಯಲ್ಲ, ಅದು ನಿಜವಾಗ್ಲೂ ಒಂದು ಅದ್ಭುತ ಮೆಷಿನ್. ನೋಡಿ, ಇದು ಹೀಗೆ ಕೆಲಸ ಮಾಡುತ್ತೆ. ಮೊದಲಿಗೆ ನಮ್ಮ ಹೊರಕಿವಿಯು ಒಂದು ಫನಲ್ ತರ ಸೌಂಡ್ ವೇವ್ಸ್ನೆಲ್ಲ ಒಳಗೆಳ್ಕೊಳ್ಳುತ್ತೆ. ಆಮೇಲೆ ಈ ಅಲೆಗಳು ಹೋಗಿ ನಮ್ಮ ಕಿವಿಯ ಒಳಗಿರೋ ಒಂದು ತೆಳುವಾದ ಪೊರೆಗೆ ಅಂದ್ರೆ ಇಯರ್ ಡ್ರಮ್ಗೆ ಬಡಿಯುತ್ತೆ. ಆಗ ಅದು ವೈಬ್ರೇಟ್ ಆಗೋಕ್ ಶುರುವಾಗತ್ತೆ. ಈ ವೈಬ್ರೇಷನ್ಗಳನ್ನ 3 ಚಿಕ್ಕ ಮೂಳೆಗಳು ಇನ್ನೂ ಜಾಸ್ತಿ ಮಾಡ್ತವೆ. ಇದಾದ್ಮೇಲೆ ಒಳಗಿವಿಯಲ್ಲಿರೋ ಕಾಕ್ಲಿಯಾ ಅನ್ನೋ ಬಸವನ ಹುಳದ ಆಕಾರದ ಒಂದು ಅಂಗಕ್ಕೆ ಈ ಕಂಪನಗಳು ತಲುಪುತ್ತೆ. ಇಲ್ಲಿ ಒಂದು ಮ್ಯಾಜಿಕ್ ನಡೆಯುತ್ತೆ. ಈ ಮೆಕ್ಯಾನಿಕಲ್ ವೈಬ್ರೇಷನ್ಗಳು ಎಲೆಕ್ಟ್ರಿಕಲ್ ಸಿಗ್ನಲ್ಗಳಾಗಿ ಬದಲಾಗ್ತವೆ. ಕೊನೆಗೆ ನಮ್ಮ ನರಮಂಡಲ ಈ ಸಿಗ್ನಲ್ಗಳನ್ನ ಮೆದುಳಿಗೆ ಕಳಿಸುತ್ತೆ ಮತ್ತು ನಮ್ಮ ಮೆದುಳು ಇದು ಸಂಗೀತ ಅಂತ ಅರ್ಥ ಮಾಡ್ಕೊಳ್ಳುತ್ತೆ. ಗ್ರೇಟ್ ಅಲ್ವಾ? ಹಾಗಿದ್ರೆ ನಾವು ಎಲ್ಲ ತರದ ಸದ್ದುಗಳನ್ನ ಕೇಳಬಹುದಾ? ಖಂಡಿತ ಇಲ್ಲ. ನಮ್ಮ ಕೇಳುವ ಶಕ್ತಿಗೂ ಒಂದು ಲಿಮಿಟ್ ಇದೆ. ಸಾಮಾನ್ಯವಾಗಿ ಮನುಷ್ಯರಾದ ನಾವು 20 ಹರ್ಟ್ಸ್ ಅಂದ್ರೆ ತುಂಬಾ ಲೋ ಗಡಗಡ ಅನ್ನೋ ಸೌಂಡಿಂದ ಹಿಡಿದು 20,000 ಹರ್ಟ್ಸ್ ಅಂದ್ರೆ ತುಂಬಾ ಹೈ ಚುಯಿ ಅಂತ ಸೀಟಿ ಹೊಡೆದಾಗೆ ಇರೋ ಸೌಂಡ್ವರೆಗಿನ ಫ್ರೀಕ್ವೆನ್ಸಿಗಳನ್ನ ಮಾತ್ರ ಕೇಳಬಲ್ಲೆವು. ಆದ್ರೆ ನಮಗೆ ಕೇಳಿಸದೇ ಇರೋ ಒಂದು ಇಡೀ ಶಬ್ದ ಪ್ರಪಂಚವೇ ಇದೆ. 20 ಹರ್ಟ್ಸ್ಗಿಂತ ಕಡಿಮೆ ಇರೋದನ್ನ ಇನ್ಫ್ರಾಸೌಂಡ್ ಅಂತಾರೆ. ಆನೆಗಳು ಇದನ್ನ ಬಳಸ್ತವೆ. ಇನ್ನು 20,000 ಹರ್ಟ್ಸ್ಗಿಂತ ಜಾಸ್ತಿ ಇರೋದನ್ನ ಅಲ್ಟ್ರಾಸೌಂಡ್ ಅಂತಾರೆ. ಬಾವ್ಲಿಗಳು, ಡಾಲ್ಫಿನ್ಗಳು ಇದನ್ನ ಬಳಸ್ತವೆ. ನಮ್ಮ ಕಿವಿಗಳು ಈ ವೈಬ್ರೇಷನ್ಸ್ಗಳಿಗೆ ರೆಸ್ಪಾಂಡ್ ಮಾಡಲ್ಲ ಅಷ್ಟೇ, ಆದ್ರೆ ಅವು ಖಂಡಿತವಾಗಿಯೂ ಇವೆ. ಸರಿ, ನಾವು ಈಗ ನಮ್ಮ ಕೊನೆಯ ವಿಭಾಗಕ್ಕೆ ಬಂದಿದ್ದೀವಿ. ಈ ಎಲ್ಲ ಸೈನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಆದ್ರೆ ಇದರಿಂದ ಉಪಯೋಗೇನು? ನಮ್ಮ ಜಗತ್ತಿನಲ್ಲಿ ಸೌಂಡ್ ಯಾಕಿಷ್ಟು ಮುಖ್ಯ? ಹಾಗಾದ್ರೆ ಇವತ್ ನಾವು ಏನೆಲ್ಲ ಕಲ್ತ್ವಿ? ಒಂದು ಸಣ್ಣ ರೀಕ್ಯಾಪ್. ಶಬ್ದ ಅನ್ನೋದು ವೈಬ್ರೇಷನ್ನಿಂದ ಹುಟ್ಟೋ ಒಂದು ಎನರ್ಜಿ. ಅದು ಪ್ರಯಾಣ ಮಾಡೋಕೆ ಒಂದು ಮಾಧ್ಯಮ ಬೇಕೇ ಬೇಕು. ಸೌಂಡ್ನ ಪಿಚ್ ಅನ್ನ ಫ್ರೀಕ್ವೆನ್ಸಿ ನಿರ್ಧಾರ ಮಾಡಿದ್ರೆ ಅದರ ಲೌಡ್ನೆಸ್ ಅನ್ನ ಆಂಪ್ಲಿಟ್ಯೂಡ್ ನಿರ್ಧಾರ ಮಾಡುತ್ತೆ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕಿವಿ ಅನ್ನೋದು ಈ ಫಿಸಿಕಲ್ ವೈಬ್ರೇಷನ್ಗಳನ್ನ ನಾವು ಅನುಭವಿಸೋ ಶಬ್ದಗಳಾಗಿ ಬದಲಾಯಿಸೋ ಒಂದು ಅದ್ಭುತ ಟ್ರಾನ್ಸ್ಡ್ಯೂಸರ್. ಇದಿಷ್ಟು ನಮ್ಗೊತ್ತಾಯ್ತು. ಈ ಸಿಂಪಲ್ ಸೈನ್ಸ್ ಇದೆಯಲ್ಲ, ಇದು ನಮ್ಮ ಇಡೀ ನಾಗರಿಕತೆಯನ್ನೇ ರೂಪಿಸಿದೆ. ಸುಂದರವಾದ ಸಂಗೀತವನ್ನ ಸೃಷ್ಟಿಸೋದ್ರಿಂದ ಹಿಡಿದು ಭಾಷೆಯ ಮೂಲಕ ಮಾತಾಡೋವರೆಗೂ, ಮೆಡಿಕಲ್ ಫೀಲ್ಡ್ನಲ್ಲಿ ಅಲ್ಟ್ರಾಸೌಂಡ್ ಬಳಸಿ ಹೊಟ್ಟೆಯಲ್ಲಿರೋ ಮಗುವನ್ನ ನೋಡೋದ್ರಿಂದ ಹಿಡಿದು ಸೋನಾರ್ ಬಳಸಿ ಸಮುದ್ರದ ಆಳವನ್ನ ಅಳೆಯೋವರೆಗೂ ಶಬ್ದದ ಬಗ್ಗೆ ನಮ್ಗಿರೋ ತಿಳುವಳಿಕೆ ಮನುಷ್ಯನ ಪ್ರಗತಿಗೆ ತುಂಬಾನೇ ಮುಖ್ಯವಾಗಿದೆ. ಹಾಗಾದ್ರೆ ಯೋಚನೆ ಮಾಡಿ, ಮುಂದಿನ ದಿನಗಳಲ್ಲಿ ಶಬ್ದನ ಮೂಲಕ ನಾವು ಇನ್ಯಾವೆಲ್ಲ ರಹಸ್ಯಗಳನ್ನ ಭೇದಿಸ್ಬೋದು? ಈ ಒಂದು ಕುತೂಹಲದ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆನ ಮುಗಿಸೋಣ. ಯೋಚನೆ ಮಾಡ್ತಾ ಇರಿ.